ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದೆ. 4% ಮುಸ್ಲಿಮರನ್ನ ಒಬಿಸಿಗೆ ಸೇರಿಸೋದಕ್ಕೆ ಹೊರಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತು ಹೇಳಿದ್ದಾರೆ. ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಚಿಪ್ಪು ಕೊಡೋದಕ್ಕೆ ಹೊರಟಿದ್ದಾರೆ. ಹಿಂದುಳಿದ ಜನರಿಗೆ ಕಾಂಗ್ರೆಸ್ನವರು ಚೊಂಬು ಕೊಡ್ತಾ ಇದ್ದಾರೆ. ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಪರಮ ಅನ್ಯಾಯ ಮಾಡ್ತಾ ಇದೆ. ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯ ಜಾತಿಯಲ್ಲ ಧರ್ಮವೂ ಅಲ್ಲ ಅಂತಾರೆ. ಜಾತಿಯಲ್ಲ ಧರ್ಮವೂ ಅಲ್ಲ ಅಂತ ಬರೆದಿದ್ದಾರೆ. ಹಾಗಿದ್ರೆ ಏನು? ಧರ್ಮಾಧಾರಿತ ಮೀಸಲಾತಿ ಕೊಡೋದಕ್ಕೆ ಬರಲ್ಲ, ಹೀಗಾಗಿ ಧರ್ಮ ಅಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳ್ತಾ ಇದೆ. ಅತ್ಯಂತ ಸ್ಪಷ್ಟವಾಗಿ ಓವರಾಲ್ ಮುಸ್ಲಿಮ್ ಎಲ್ಲರೂ ಅಂದರೆ ಪ್ರವರ್ಗ ಅದಾಗ ಬರೋರು ಎದಾಗ ಬರೋರು ಬರ್ತಾರೆ. ಅದ್ರೊಳಗೆ ಅವರು ಎಲ್ಲರನ್ನೂ 2Aದಾಗ ಸೇರಿಸಿ ಅತ್ಯಂತ ಹಿಂದುಳಿದ ಜಾತಿಗಳಾದಂಥ ನಿಜವಾಗಿಯೂ ಹಿಂದುಳಿದ ಜಾತಿಗಳಾದಂಥ ಕುರುಬ, ಮರಾಠ, ಉಪ್ಪಾರ ಇನ್ನಿತರ ಅನೇಕ ಈ ಎಲ್ಲ ಹಿಂದುಳಿದ ಜಾತಿಗಳಿಗೆ ಕಾಂಗ್ರೆಸ್ ಪಾರ್ಟಿ ನಮ್ಮ ಪಕ್ಷದ ನಿನ್ನಿನ ಹೇಳಿಕೆಯಂತೆ ಚಿಪ್ಪನ್ನು ಕೊಡ್ತಾ ಇದ್ದಾರೆ. ಉಲ್ಟಾ ಚಂಬ ಕೊಡ್ತಾ ಇದ್ದಾರೆ ಅಂತ ಹೇಳಿದರೂ ತಪ್ಪಿಲ್ಲ. ಏನು ಆಸ್ತಿ ಮರು ಹಂಚಿಕೆದ್ದನ್ನು ಹೇಳಿದ್ದೀರಿ, ಅದರಲ್ಲಿ ಗರೀಬಿ ಹಟಾವ್ ಘೋಷಣೆಯಲ್ಲೂ ಇತ್ತು, ಈಗ ಪುನಃ ಮಾಡಿದ್ದೀರಿ. ಇದರ ಆಧಾರದ ಮೇಲೆ ಹೇಳೋದಾದರೆ ನಿಮ್ಮ ಪ್ರಕಾರ ಇವರಿಗೆಲ್ಲ ಈ OBCದಲ್ಲಿ ಈ ಜಾತಿಗಳನ್ನು ಸೇರಿಸಿ ಆ ನಂತರ ನೀವು ಸಂಪತ್ತನ್ನು ಮರು ಹಂಚಿಕೆ ಮಾಡಿದರೆ ಅದು ಸಹಜವಾಗಿ ಯಾರ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅನ್ಯಾಯವನ್ನು ಈ OBC ಸಮುದಾಯಕ್ಕೆ ಮಾಡ್ತಾಯಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.